ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ವೀಡಿಯೋ ಮಾಡಿರೋದು. ಸೊ ಹೇಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ. ಇವಾಗ ತಾನೇ ದೇವ್ರ ದೀಪ ಹಚ್ಚಿ ನಮ್ಮಮ್ಮ ಹಸು ಮೇಯಿಸ್ಕೊಬಂದರು. ನಮ್ಮದು ಹಳ್ಳಿ ಆಗಿರೋದ್ರಿಂದ ಅವ್ರಿಗೆ ಟೀ ಮಡ್ಗೋಣ ಅಂತ ಟೀ ಇಡ್ತಿದ್ದೀನಿ. ಅದಾದಮೇಲೆ 6 ತಿಂಗಳು ಪಾಪುಗಳಿಗೆ ಹೇಗೆ ರಾಗಿ ಸರಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿ ಕಾಟನ್ ಬಟ್ಟೆಲಿ ನಾವು ಏನು ಹಾಕಿಲ್ಲ, ಇದಕ್ಕೆ ರಾಗಿ ಹಸಿಟ್ಟಿರುತ್ತಲ್ಲ ಅದನ್ನು ಕಾಟನ್ ಬಟ್ಟೆಲಿ ಈ ಥರ ವೈಟ್ ಹಾಕ್ಬೇಕು. ಹಸಿಟ್ಟು ಸ್ಮೂತ್ ಬರಬೇಕು, ಹಂಗಾದ್ರೆ ಮಾತ್ರ ಚೆನ್ನಾಗಿ ಬರೋದು. ಪಾಪುಗೆ ರಾಗಿ ನೀಟಾಗಿರ್ಬೇಕಲ್ವ, ಅದಕ್ಕೆ ಈ ಥರ ಹಸಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಟಾರ್ಟಿಂಗ್ ಪಾಪುಗಳು ತಿನ್ನೋದಿಲ್ಲ, ಅದಕ್ಕೆ ಒಂದೊಂದು ಸ್ಪೂನ್ ಮಾತ್ರ ಪಾಪುಗೆ ಮಾಡೋಕ್ಕೆ ಅಂತಲೇ ಈ ರೀತಿದೊಂದು ನಾನು ಬೌಲ್ನ ಎತ್ತಿಟ್ಕೊಂಡಿದ್ದೀನಿ. ಈ ಸಣ್ಣ ಲೋಟದಲ್ಲಿ ನೀರನ್ನು ಕಾಯಿಸ್ಕೋಬೇಕು. ಇಷ್ಟಾದರೆ ಸಾಕು. ಸ್ಟಾರ್ಟಿಂಗ್ ಪಾಪುಗಳಿಗೆ ಅಷ್ಟು ತಿನ್ನೋದಿಲ್ಲ, ಅವು ಹಾಲು ಸಾಕಾಗೋದಿಲ್ಲ ಅಂತ ನಾನು ಈ ರೀತಿ ಮಾಡ್ತಿದ್ದೀನಿ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಪಾಪುಗಳಿಗೆ ಮಾಡಿ ತಿನ್ನಿಸಿ. ಈ ರೀತಿ ಕೆಳಗಡೆ ಇಳಿಸ್ಕೊಂಡು ನಾನಲ್ಲಿ ಒಂದು ಸ್ಪೂನಲ್ಲಿ ತಗೋತಿದ್ದೀನಿ. ಸ್ಟಾರ್ಟಿಂಗ್ ಮಕ್ಕಳು ತಿನ್ನೋದಿಲ್ಲ, ಅಭ್ಯಾಸ ಆಗಲಿ ಅಂತ ನಾನು ಈ ಥರ ಮಾಡ್ಕೊತಿದ್ದೀನಿ. ಅದು ಗಂಟಾಗಬಾರ್ದು, ಗಂಟಾಗ್ಬಿಟ್ರೆ ಮಕ್ಕಳುಗಳು ತಿನ್ನೋದಿಲ್ಲ. ಈ ರೀತಿ ಬರುತ್ತೆ ನೋಡಿ ಎಲ್ಲೂ ಗಂಟಿಲ್ಲ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ, ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು. ಇನ್ನೊಂದು ಸ್ಪೂನ್ ತಗೊಳ್ತೀನಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇಷ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಈ ರೀತಿ ಗಂಟಾಗದೇ ಇರೋ ರೀತಿ ಫಸ್ಟ್ ಮಾಡ್ಕೋಬೇಕು. ಇದನ್ನು ಮತ್ತೆ ಕುದಿಸ್ಕೊತೀನಿ ಸ್ವಲ್ಪ. ಅದು ಗಂಟಾಗದಿರೋ ರೀತಿ ನಾವು ಈ ಥರ ಮಾಡ್ಕೋಬೇಕು. ಸಿರ್ಲಾಕ್ ಕೂಡ ತಿನ್ನಿಸ್ಬೋದು. ನಾನು ಒನ್ ಟೈಮ್ ಸಿರ್ಲಾಕ್ ತಿನ್ನಿಸ್ತೀನಿ, ಒನ್ ಟೈಮ್ ರಾಗಿ ಸರಿ ಈ ಥರ ಮಾಡಿ ತಿನ್ನಿಸ್ತೀನಿ. ಇದಕ್ಕೆ ಏನೂ ಹಾಕಿಲ್ಲ, ಎಲ್ಲ ನವಣೆಗಳನ್ನ ಹಾಕಿ ಮಾಡ್ಕೋತಾರೆ. ನಾನು ಸದ್ಯಕ್ಕೆ ಸ್ಟಾರ್ಟಿಂಗ್ ಇದನ್ನು ತಿನ್ನಿಸಿ ಆಮೇಲೆ ಮುಂದೆ ತಿನ್ನಿಸೋಣ ಅಂತ ಈ ರೀತಿ ಮಾಡಿಕೊಂಡು ಅವಳಿಗೆ ತಿನ್ನಿಸ್ತೀನಿ. ಇಷ್ಟಪಟ್ಟು ತಿಂತಾಳೆ. ನಾವು ಕುಡ್ಸೋಲ್ಲಿ ಪಾಪುಗಳು ಸಾಕಾಗಲ್ಲ ಅಲ್ವಾ, ಅದಕ್ಕೆ ಈ ರೀತಿ ಮಾಡಿ ತಿನ್ನಿಸಿದ್ರೆ ನೋಡಿ ಎಲ್ಲೂ ಗಂಟು ಬಂದಿಲ್ಲ ಫ್ರೆಂಡ್ಸ್. ಈ ರೀತಿ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಮಕ್ಕಳುಗಳು ತಿಂತವೆ. ಬೇಕಾದರೆ ಸ್ವಲ್ಪ ತುಪ್ಪನೂ ಹಾಕೋಬೋದು. ನನ್ನ ಮಗಳು ಇಷ್ಟಪಡಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಡಿಲ್ಲ. ಈ ರೀತಿ ಮಾಡಿಕೊಂಡು ಎಲ್ಲೂ ಗಂಟು ಬಂದಿಲ್ಲ ನೋಡಿ. ಹಸಿಟ್ಟು ಒಂದು ಕಾಟನ್ ಬಟ್ಟೆಲಿ ನೀಟಾಗಿ ಇದು ಮಾಡ್ಕೋಬೇಕು ಬಟ್ಟೆಲಿ, ಆವಾಗ ವೈಟಾಗಿ ಬಂದು ಸ್ಮೂತ್ ಥರ ಬರುತ್ತೆ ಹಸಿಟ್ಟು. ಇಲ್ಲಿ ನೋಡಿ ಈ ರೀತಿ ಬಂದಿದೆ. ಬೇರೆ ಖಾರ ತಪ್ಪಲೆಲ್ಲ ಮಾಡಬಾರ್ದು. ಪಾಪು ಮಾಡೋಕ್ಕೆ ಅಂತಲೇ ಈ ರೀತಿ ಒಂದು ಬೌಲ್ ಎತ್ತಿಟ್ಕೊಂಡು ನೀವೊಂದ್ಸಲಿ ಟ್ರೈ ಮಾಡಿ. ಈ ರೀತಿ ಬಂದಿದೆ. ನಾನು ಇವಾಗ ಆಫ್ ಮಾಡ್ತೀನಿ. ಇದು ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಬರುತ್ತೆ. ಅದು ಆಮೇಲೆ ತಿನ್ನಿಸ್ತಾ ಕೈಯಲ್ಲಿ ತಿನ್ನಿಸ್ತಾ ತೆಳ್ಳೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಪೂನಲ್ಲೇ ಸೈಡಿಂದ ತಗೊಂಡು ತಿನ್ನಿಸ್ಬೇಕು. ನೋಡಿ ನೀವೊಂದ್ಸಲಿ ಟ್ರೈ ಮಾಡಿ, ಪಾಪುಗಳು ತಿನ್ನುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ. ನನ್ನ ಮಗಳಿಗೆ ಹಾಲು ಸಾಕಾಗಲ್ಲ ಅಂತ ನಾನು ಈ ರೀತಿ ಮಾಡಿ ತಿನ್ನಿಸ್ತೀನಿ. ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ಬೇಕಂದರೆ ನಾವು ಹಾಲು ಹಾಕ್ಕೋಬೋದು, ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು, ಚೆನ್ನಾಗುತ್ತೆ. ನಿಮ್ಮ ಪಾಪು ಒಂದ್ಸಲಿ ಟ್ರೈ ಮಾಡಿ. ಅದು ಹಾಗೆ ತಿಂದರೆ ಹಾಗೆ ಮಾಡಿ ತಿನ್ನಿಸಿ. ಏಕೆಂದರೆ ರಾಗಿ ಹಸಿಟ್ಟು ತುಂಬ ಒಳ್ಳೆಯದಲ್ವ, ರಾಗಿಲಿ ಪ್ರೋಟೀನ್ ಅಂಶ ಇರುತ್ತೆ. ಅದಕ್ಕೆ ನಮ್ಮ ಅಮ್ಮ ಮಾಡಿ ತೋರಿಸಿದ್ರು, ನಾನು ಅದೇ ರೀತಿ ಟ್ರೈ ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಒಂದ್ಸಲಿ ಟ್ರೈ ಮಾಡಿ.